ಹಾಯ್ ಫ್ರೆಂಡ್ಸ್, ಈ ದಿನ ನಾವು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಪ್ರಸಿದ್ಧ ಕ್ಷೇತ್ರಗಳಲ್ಲೊಂದಾದ ಕಾರಣಗಿರಿ ಶ್ರೀ ಸಿದ್ಧಿ ವಿನಾಯಕ ಸ್ವಾಮಿಯ ದರ್ಶನಕ್ಕೆ ಹೊರಟಿದ್ದೇವೆ. ಇದು ಪುರಾತನವಾದ ದೇವಸ್ಥಾನ. ಪುರಾತನವಾದ ಈ ದೇವಸ್ಥಾನದಲ್ಲಿ ಅಗಸ್ತ್ಯ ಮಹರ್ಷಿಗಳು ಶ್ರೀ ಸಿದ್ಧಿ ವಿನಾಯಕ ಸ್ವಾಮಿಯನ್ನು ಪೂಜಿಸುತ್ತಿದ್ದ ಐತಿಹ್ಯವಿದೆ. ರಾಮಾಯಣ ಕಾಲದಲ್ಲಿ ಶ್ರೀರಾಮನು ಸೀತೆಯನ್ನು ಕರೆತರಲು ಲಕ್ಷ್ಮಣನ ಜೊತೆ ಲಂಕೆಗೆ ಹೊರಟ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಇಳಿದು ಅಗಸ್ತ್ಯ ಮಹರ್ಷಿಗಳ ದರ್ಶನ ಮಾಡಿ ಗಣಪತಿಯನ್ನು ಪೂಜಿಸಿದನು. ಸೀತೆಯನ್ನು ಹುಡುಕಲು ಹೊರಟ ಶ್ರೀರಾಮನಿಗೆ ಸೀತೆ ಸಿಕ್ಕ ಮೇಲೆ ವಾಪಸ್ಸು ಬರುವಾಗ ಈ ಸ್ಥಳಕ್ಕೆ ಬಂದು ಮತ್ತೆ ಅಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಬೇಕೆಂದು ಅಗಸ್ತ್ಯರು ಸೂಚಿಸಿದರು. ಆದರೆ ಸೀತೆಯನ್ನು ಕರೆತರುವಾಗ ಸಂತೋಷದಲ್ಲಿದ್ದ ಶ್ರೀರಾಮನಿಗೆ ಅದು ನೆನಪಾಗಲಿಲ್ಲ, ಮರೆತೇ ಹೋಯಿತು. ಹಾಗೆಯೇ ಮುಂದೆ ಪುಷ್ಪಕ ವಿಮಾನದಲ್ಲಿ ಸಾಗಿಯೇ ಬಿಟ್ಟಿದ್ದ. ಅಷ್ಟರಲ್ಲಿ ಬೆಟ್ಟವೊಂದು ಆ ಪುಷ್ಪಕ ವಿಮಾನವನ್ನ ತಡೆಯಿತು. ಆಗ ಶ್ರೀರಾಮನು ಲಕ್ಷ್ಮಣನಿಗೆ ಕಿಂ ಕಾರಣಂ ಗಿರಿಹಿ ಎಂದು ಪ್ರಶ್ನಿಸಿದ. ಇದರ ಅರ್ಥ ಏನೆಂದರೆ, ಈ ಬೆಟ್ಟವು ಏಕೆ ನಮ್ಮನ್ನ ತಡೆಯುತ್ತಿದೆ ಎಂದು. ಆಗ ಲಕ್ಷ್ಮಣನು ಅಗಸ್ತ್ಯರು ಮತ್ತೆ ವಾಪಸ್ಸು ಬರುವಾಗ ಈ ಪ್ರದೇಶಕ್ಕೆ ಬಂದು ಗಣಪತಿಯನ್ನು ಪೂಜೆ ಮಾಡಿಸಿಕೊಂಡು ಹೋಗಲು ಹೇಳಿದ್ದನ್ನ ನೆನಪಿಸಿದನು. ನಂತರ ಶ್ರೀರಾಮನು ಇಲ್ಲಿಗೆ ಬಂದು ಅಗಸ್ತ್ಯರ ಸಮ್ಮುಖದಲ್ಲಿ ಶ್ರೀ ಸಿದ್ಧಿ ವಿನಾಯಕ ಸ್ವಾಮಿಯನ್ನ ಪೂಜೆ ಮಾಡಿ ಇಲ್ಲಿಂದ ರಾಮಚಂದ್ರಾಪುರ ಇದೆಯಲ್ಲ ಆ ಪ್ರದೇಶಕ್ಕೆ ಹೋದರು ಅಂತ ಐತಿಹ್ಯ ಇದೆ. ಶ್ರೀರಾಮನ ಬಾಯಿಯಿಂದ ಉತ್ಕೃತವಾದ ಕಿಂ ಕಾರಣಂ ಗಿರಿಹಿ ವಾಕ್ಯವೇ ಕಾರಣಗಿರಿ ಎಂಬುದಾಗಿ ಕರೆಯಲ್ಪಟ್ಟಿತು. ಶ್ರೀ ರಾಮಚಂದ್ರಾಪುರ ಮಠದಲ್ಲಿ ಶ್ರೀರಾಮನವಮಿ ಎಂದು ರಥೋತ್ಸವವು ನಡೆಯುವ ಹಿಂದಿನ ದಿನ ಶ್ರೀರಾಮ ದೇವರ ಉತ್ಸವವು ಕಾರಣಗಿರಿ ಶ್ರೀ ಸಿದ್ಧಿ ವಿನಾಯಕ ಸ್ವಾಮಿ ಸನ್ನಿಧಿಗೆ ಬಂದು ಈಗಲೂ ಪೂಜೆ ಮಾಡಿಕೊಂಡು ಹೋಗುತ್ತಿದೆ. बाई 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 करे जो घंटी कटे